ಅಕ್ಕ, ಆರಾಮಾಗಿದ್ಯಾ ತಾನೆ? ಹೂರುಕೋ, ಯಾಕೆ? ಅಲ್ಲ ಅಕ್ಕ, ನಮ್ಮನೇಲಿದ್ದಾಗ ಎಲ್ರಿಗಿಂತ ಮೊದಲು ಎದ್ದೇಳ್ತಿದ್ದವಳು. ಬೆಳಿಗ್ಗೆ ನಾನು ಕಣ್ಬಿಡೋಕ್ಕೂ ಮುಂಚೆನೆ ಅರ್ಧ ಕೆಲಸ ಮುಗಿಸ್ತಿದ್ದವಳು. ಇವತ್ತೇನೇ ಆಯ್ತು ನಿನ್ಗೆ? ಅದು ಹೊಸ ಜಾಗ ಅಲ್ವಾ, ಅದಕ್ಕೆ. ಹೊಸ ಜಾಗ ಅಂತಾನೆ ನಾನು ಕೇಳ್ತಾ ಇರೋದು, ಆರಾಮಾಗಿದ್ಯಾ ಅಂತ. ಅಲ್ಲ ಅಕ್ಕ, ಇದು ನಾವು ಹುಟ್ಟು ಬೆಳೆದ ಮನೆ ಅಲ್ಲ, ನಿನ್ನ ಗಂಡನ ಮನೆ. ಬೇರೆಯವ್ರ ಮನೆನ ನಿನ್ನ ಮನೆ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಟೈಮ್ ತಗೊಳುತ್ತೆ, ನನಗೂ ಅರ್ಥ ಆಗುತ್ತೆ. ಆದರೆ ಇಲ್ಲಿ ಜನ ಬೇರೆ, ಅವ್ರ ಗುಣಗಳು ಬೇರೆ, ಅವ್ರು ಯೋಚನೆ ಮಾಡೋ ರೀತಿ ಬೇರೆ ಇರುತ್ತೆ. ನೀನು ಅವ್ರುಗಳಿಗೆ ಹೊಂದ್ಕೊಳ್ಬೇಕು. ಹೊಂದ್ಕೊಂಡ್ರೆ ಅವ್ರಿಗೆ ಹತ್ರ ಆಗೋದಕ್ಕೆ ಸಾಧ್ಯ ಅಕ್ಕ. ನೋಡು, ಅಡುಗೆ ಮಾಡೋದು, ಮನೆ ಕ್ಲೀನ್ ಮಾಡೋದು ಮುಖ್ಯ ಅಲ್ಲ. ನೀನು ಈ ಮನೆ ಮನಸ್ಸುಗಳಿಗೆ ಹತ್ರ ಆಗೋದು ಮುಖ್ಯ. ಏನಾಯ್ತು ರುಕ್ಕು? ಯಾಕಿಷ್ಟು ಮಾತುಕತೆ? ಯಾರಾದರೂ ಏನಾದರೂ ಹೇಳಿದ್ರಾ? ಏನೇನೋ ಮಾತಾಡ್ತಾ ಇದ್ರು ಅಕ್ಕ. ಅವರು ಬೇಜಾರು ಮಾಡ್ಕೊಂಡಿರೋದಂತೂ ಗ್ಯಾರಂಟಿ. ಮೊದಲನೇ ದಿನಾನೇ ಶುರು ಮಾಡ್ಕೊಂಬಿಟ್ರಾ? ಬೇಜಾರು ಕೋಪ ಮಾಡ್ಕೊಳ್ಳೋದ್ರಿಂದ ಏನೂ ಉಪಯೋಗ ಇಲ್ಲ ಅಕ್ಕ. ನಾವೇ ಅಡ್ಜಸ್ಟ್ ಆಗಬೇಕು. ನೋಡು, ಇದು ಮತ್ತೆ ಆಗದೆ ಇರೋ ಥರ ನೀನೇ ನೋಡ್ಕೋ, ಆಯಿತಾ? ಅವಾಗ ಅವರು ಆರಾಮಾಗಿರ್ತಾರೆ, ನೀನು ಸೇಫಾಗಿರ್ತೀಯ. ಅವರೆಲ್ರಿಗಿಂತ ಜಾಸ್ತಿ ನೀನೇ ತಲೆ ಕೆಡಿಸ್ಕೊಂಡಿರೋ ಹಾಗಿದೆ. ಸುಮ್ಮನೆ ನಿನ್ನ ಮಾತು ಕೇಳಬೇಕಾಕ? ಇದೆಲ್ಲ ಬೇಸಿಕ್. ಇಲ್ಲೊಂದು ನಿನಗೆ ಜಾಗ ಸಿಗಬೇಕು ಅಂದರೆ ನೀನು ಇದನ್ನೆಲ್ಲ ಮಾಡಲೇಬೇಕಾಗತ್ತೆ. ನಾನು ನಿನಗೆ ಪಾಠ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಬೇಡ, ಆಯಿತಾ? ಅಲ್ಲಿ ಯಾರೋ ನಿಂತು ನಿನ್ನ ಬಗ್ಗೆ ಮಾತಾಡಬೇಕಾದ್ರೆ ನನಗೆ ಅದನ್ನು ಕೇಳಿಸ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಅಕ್ಕ. ನೀನು ಹೇಳ್ತಿರೋದು ಸರಿಯಾಗಿದೆ. ಇನ್ಮೇಲೆ ಹುಷಾರಾಗಿರ್ತೀನಿ. ನೀವು ಆಲ್ರೆಡಿ ಕೆಲಸ ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಸಾರಿ, ನಾನು ಈಗಾಗಲೇ ಎದ್ದು ನಿಮ್ಮ ಜೊತೆ ಕೆಲಸ. ಅಯ್ಯೋ, ಯಾಕಮ್ಮ ಇಷ್ಟು ಬೇಗ ಎದ್ದು ಬರೋದಕ್ಕೆ ಹೋದೆ? ಸುಸ್ತಾಗಿರುತ್ತೆ, ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋಬೇಕಾಗಿತ್ತು. ಈ ಮನೆ ಸೊಸೆ ಬೇರೆ ನೀನು, ಹೇಳೋರು ಕೇಳೋರು ಯಾರಿದ್ದಾರೆ ಹೇಳೋ? ಹೋಗಮ್ಮ, ಮಲ್ಕೋ ಹೋಗಿ ಇನ್ನೂ ಸ್ವಲ್ಪ ಹೊತ್ತು. ಹೊಸ ಜಾಗ ಅಲ್ವಾ, ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು. ಹಾಸಿಗೆ ಮೇಲೆ ತಲೆ ಇಟ್ಟಿದ್ದೆ ತಡ, ಯಾವಾಗ ನಿದ್ದೆ ಮಾಡಿದೆ ಅಂತಲೇ ಗೊತ್ತಾಗಲಿಲ್ಲ. ಹಾಂ, ಗೊತ್ತಾಗಲ್ಲ. ಏಕೆಂದರೆ ಈ ಛತ್ರದಲ್ಲಿ ಸೊಳ್ಳೆಕಾಯಿ ಕಚ್ಚಿಸ್ಕೊಂಡು ಕೊಣ 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 ಅಂತ ಫ್ಯಾನ್ ತಿರುಗ್ತಾ ಇರುತ್ತಲ್ವಾ, ಅದ್ರ ಕೆಳಗಡೆ ಚಾಪೆ ಹಾಕ್ಕೊಂಡು ಮಲ್ಕೊಳ್ಳೋವ್ರಿಗೆ ಈ ಮೆತ್ತಗಿರೋ ಹಾಸಿಗೆ ಆಮೇಲೆ AC ರೂಮ್ ಸಿಕ್ಕಿದಾಗ ಆರಾಮಾಗಿ ನಿದ್ದೆ ಬಂದ್ಬಿಡುತ್ತೆ, ಗೊತ್ತಾಗೋದೇ ಇಲ್ಲ. ಅದೇನೋ ಹೇಳ್ತಾರಲ್ಲ, ಅರ್ಧ ರಾತ್ರಿನಲ್ಲಿ ಕೊಡೆ ಹಿಡಿದ್ರೆ ಅಂತ. ಅರ್ಥ ಆಗುತ್ತೆ ಬಿಡೋ, ಏನು ತೊಂದರೆ ಇಲ್ಲ. ನಾನೇನು ಮಾಡಲಿ? ಎಲ್ಲಿಂದ ಶುರು ಮಾಡಲಿ? ನೀವು ಪಾಪ ಈ ವಯಸ್ಸಲ್ಲಿ ಇಷ್ಟೊಂದೆಲ್ಲ ಕೆಲಸ ಮಾಡೋದು ನೋಡಿದ್ರೆ ನನಗೂ ಸಂಕಟ ಆಗುತ್ತೆ. ಹಾಗಾದ್ರೆ ನಂಗೆ ವಯಸ್ಸಾಗಿ ಹೋಗಿದೆ ಅಂದ್ಬಿಟ್ಯಾ? ಹಾಂ, ಹೋಗಮ್ಮ, ಬೆಟ್ಟನೇ ದಾಟ್ ಬಂದೋಳಿಗೆ ಕೆರೆ ದಾಟೋದು ಕಷ್ಟವೇ. ಅದು ನಿಜಾನೇ. ಏನಾದರೂ ಸಹಾಯ ಬೇಕಾ ಅಂತ ಕೇಳಿದೆ. ನೋಡಮ್ಮ, ಸಹಾಯಕ್ಕಿಂತ ನಮ್ಮ ಮನೆಯಲ್ಲಿ ಎಲ್ರಿಗೂ ಸೇವೆ ಮಾಡೋ ಮನೋಭಾವ ಇದೆ. ಸೇವೆ ಮಾಡಲೇಬೇಕು. ಇಷ್ಟಕ್ಕೂ ನೀನು ನನ್ನ ಪರ್ಮಿಷನ್ ಕೇಳೋ ಅಗತ್ಯನೇ ಇಲ್ಲ. ಅಂದರೆ ಈ ಕಿಚನ್ಗೆ, ಈ ಮನೆಗೆ ಅಂತ ಒಬ್ಬರು ಯಜಮಾನಿ ಇದ್ದಾರೆ. ನೀವು ಯಜಮಾನಿ ಅಲ್ವಾ, ಕೆಲ್ಸದವ್ರಾ? ಭಗವಂತನ ಮುಂದೆ ಈ ಯಜಮಾನ ಯಾರೂ ಇಲ್ಲಮ್ಮ, ಎಲ್ಲರೂ ಸೇವಕರೇ ಅಲ್ವಾ? ನೋಡು,
ನೀನು ಈ ಕಿಚನ್ನಲ್ಲಿ ಕೆಲಸ ಮಾಡೋದಕ್ಕಿಂತ ಮುಂಚೆ ಅದಕ್ಕೆ ಫೋಟೋ ಇದೆಯಲ್ಲ ಅವ್ರ ಫೋಟೋ ಮುಂದೆ ಹೋಗಿ ದೀಪ ಹಚ್ಚಿ ಅವ್ರ ಆಶೀರ್ವಾದ ಪಡ್ಕೊ. ಏಕೆಂದರೆ ಅದಕ್ಕೆನ ನಾವು ಈ ಮನೆಯಲ್ಲಿ ದೇವರು ಅಂತ ಪೂಜೆ ಮಾಡ್ತೀವಿ. ಇದು ನಮ್ಮನೆ ಸಂಪ್ರದಾಯ ಅಮ್ಮ. ನಿಮ್ಮ ಮನೆಯಲ್ಲಿ ವಿಧಿವಿಧಾನ ಹೇಗಿರುತ್ತೋ ನನಗೆ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ಮೊದಲನೇ ಸಲ ನೀನು ದೀಪ ಹಚ್ಚಕ್ಕೆ ಹೋಗಿ ದೊಡ್ಡ ಅವಘಡನೆ ಆಗೋಯ್ತಲ್ವಾ, ಯಾಕೋ ಅತ್ತಿಗೆಗೆ ಸಮಾಧಾನ ಇರಲಿಲ್ಲ ಅನಿಸುತ್ತೆ. ಅದಕ್ಕೆ ನಿನಗೆ ಆಶೀರ್ವಾದ ಮಾಡಲಿಲ್ಲ. ಈಗ ಹೋಗಿ ದೀಪ ಹಚ್ಚಿ ನೋಡು, ಅವ್ರಿಗೆ ಸಮಾಧಾನ ಆಗಿದ್ರೆ ಆಶೀರ್ವಾದ ಮಾಡ್ತಾರೆ. ಹೋಗಮ್ಮ. ಅದಕ್ಕೇನಂತೆ, ಹಿರಿಯರ ಆಶೀರ್ವಾದ ಇದ್ದರೆ ನಮಗೆ ಒಳ್ಳೇದಲ್ವಾ? ಹಾಂ, ಒಳ್ಳೇದೇನೆ. ಯಾಕೆ ಗೊತ್ತಾ, ನಮ್ಮ ಅತ್ತಿಗೆ ಮನಸ್ಸು ಹಾಲಿನ ಥರದ್ದು. ಯಾರಾದರೂ ಒಳ್ಳೇದು ಮಾಡಿದ್ರೆ, ಅವ್ರ ಆಶೀರ್ವಾದ ಮಾಡಿದ್ರೆ ಒಳ್ಳೇದೇ ಆಗುತ್ತೆ. ಕೆಟ್ಟ ಆಲೋಚನೆಗಳಿದ್ರೆ ಸುಟ್ಟು ಬಿಡುತ್ತಮ್ಮ. ಸರಿಯಾಗಿದ್ರೆ ಆಶೀರ್ವಾದ ಪಡೆಯೋದಕ್ಕಿಂತ ಇಂಪಾರ್ಟೆಂಟ್ ಏನಿದೆ? ನಾನು ಹೋಗಿ ಆಶೀರ್ವಾದ ತೊಗೊಂಬರ್ತೀನಿ, ಆಮೇಲೆ ಕೆಲಸ ಎಲ್ಲ ಶುರು ಮಾಡ್ತೀನಿ. ಆಯ್ತಮ್ಮ, ಹೋಗು. ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ನೀವಿಲ್ಲಿ ಹೇಗೆ ಬದುಕಿದ್ರಿ, ಏನು ಕಟ್ಟಿದ್ರಿ, ಅವರನ್ನೆಲ್ಲ ಹೇಗೆ ಪ್ರೀತಿಸಿದ್ರಿ, ಇದು ಯಾವುದೂ ನನಗೆ ಬೇಕಾಗಿಲ್ಲ. ಅದು ನನಗೆ ಮುಖ್ಯನೂ ಅಲ್ಲ. ಇವತ್ತಿಂದ ಈ ಮನೆ ನಾನು ಒಡೆಯೋ ಮನೆ ಆಗಿರುತ್ತೆ. ಪ್ರತಿಯೊಂದು ಮೂಲೆ, ಪ್ರತಿ ವಸ್ತು, ಪ್ರತಿಯೊಂದು ಸಂಬಂಧ, ಈ ಮನೆಯಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿನೂ ನಾನು ಕಾಪಾಡ್ಕೋಬೇಕಂತೆ. ನೀವು ಶುರು ಮಾಡಿದ್ದನ್ನು ಮುಂದುವರ್ಸೋಕ್ಕೆ ಅವ್ರು ನನ್ನ ಇಲ್ಲಿಗೆ ಕರ್ಕೊಂಡ್ಬಂದಿರೋದಂತೆ. ಅವ್ರಿಗೆ ಗೊತ್ತಿಲ್ಲ ನಾನು ಇಲ್ಲಿ ಬಂದಿರೋದು ಎಲ್ಲವನ್ನ ಮುಗಿಸೋಕೆ. ಇನ್ನೊಂದು, ಇದು ಶಾಂತಿ ಮನೆ ಅಲ್ಲ, ಕಲ್ಯಾಣಿ ಮನೆ. ಇದು ನನ್ನ ಮೊದಲನೇ ಹೆಜ್ಜೆ. ಅದಕ್ಕೆ ಏನಕ್ಕೆ ಶಾಕಾಗಿ ನಿಂತಿದ್ದೀರಾ? ಅದಕ್ಕೆ ಮೊದಲೇ ನೆನ್ನೆ ತಾನೇ ಕಾಲಿಗೆ ಏಟ್ ಮಾಡ್ಕೊಂಡಿದ್ದೀರಾ. ಈ ಕೆಲಸ ಎಲ್ಲ ನೀವು ಮಾಡಬೇಕಾ? ಇದೆಲ್ಲ ಏನೇ ಇದ್ರೂ ನಮ್ಮ ಕೆಲಸ. ನಮ್ಮ ಕರೆದಿದ್ರೆ ನಾವು ಮಾಡ್ತಿದ್ವಿ. ಈ ಅರಮನೆಯಲ್ಲಿ ಈ ರಾಣಿಗಳಿರ್ತಾರಲ್ಲ, ಇಲ್ಲಿ ಬರ, ಇಲ್ಲಿ ಆ ಕೆಲಸ ಮಾಡ, ಈ ಕೆಲಸ ಮಾಡ ಅಂತ ಹೇಳ್ತಿರ್ತಾರೆ ನೋಡಿ ಕೆಲಸಗಾರಿಗೆ. ಆ ಥರ ನೀವಿರಬೇಕು.